ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ ಕಲಿಗಳು ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಗಾಗಿ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಸಿ.ಟಿ. ರವಿ ಕ್ಷಮೆಗೆ ಕಾಂಗ್ರೆಸ್ ಸದಸ್ಯ ಪಟ್ಟು. ನಾನು ಕ್ಷಮೆ ಕೇಳಲ್ಲ ಅಂತ ಹೇಳಿ ಬಿಜೆಪಿ ಎಂಎಲ್ಸಿ ಸಿ.ಟಿ. ರವಿ ಅವರು ಪಟ್ಟು ಹಿಡಿದಿದ್ದಾರೆ. ತಪ್ಪು ಮಾಡಿದವರು ಕ್ಷಮೆ ಕೇಳಬೇಕು, ನಾನು ಯಾಕೆ ಕ್ಷಮೆ ಕೇಳಲಿ? ತಪ್ಪು ಮಾಡೇ ಇಲ್ಲ, ನಾನು ಯಾಕೆ ಕ್ಷಮೆಯನ್ನ ಕೇಳಬೇಕು? ನಾನು ಹೇಳಿರುವ ಮಾತಿಗೆ ಈಗಲೂ ಕೂಡ ಬದ್ಧ ಅಂತ ಹೇಳಿ ಎಂಎಲ್ಸಿ ಸಿ.ಟಿ. ರವಿ ಅವರು ಮಾತನಾಡಿದ್ದಾರೆ. ಭಾರತೀಯ ನಾಲಿಗೆ ಪ್ರಧಾನಿ ಬಗ್ಗೆ ಮಾತನಾಡಲ್ಲ, ನಾನು ಹೇಳಿರೋದ್ರಲ್ಲಿ ತಪ್ಪೇನಿದೆ? ಸಿ.ಟಿ. ರವಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿ.ಟಿ. ರವಿ ಅವರು ಕ್ಷಮೆ ಕೋರಬೇಕು ಅಂತ ಹೇಳಿ ಕಾಂಗ್ರೆಸ್ ಸದಸ್ಯರು ಪಟ್ಟಿದ್ದಿದ್ರಲ್ಲ, ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳುವ ಪ್ರಮೇಯವೇ ಇಲ್ಲ ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ್ರೋಹಿ ಅನ್ನುವಂತಹ ಸ್ಟೇಟ್ಮೆಂಟ್ ವಿಚಾರಕ್ಕೆ ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರು ಆಡಿದಂತಹ ಮಾತಿಗೆ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಪರಿಷತ್ತಿನ ಶಾಸಕರಾದಂಥ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಜೀರ್ ಅಹಮದ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಗ್ಗೆ ದೇಶದ್ರೋಹಿ ಅನ್ನೋ ಪದ ಬಳಕೆ ಮಾಡಿದ್ದು, ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ಯಾಕೆ ಅವ್ರು ದ್ರೋಹಿ ಆಗ್ತಾರೆ? 11ನೇ ಆರ್ಥಿಕ ಶಕ್ತಿಯಾಗಿದ್ದಂಥ ಭಾರತವನ್ನು 4ನೇ ಜಾಗತಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿದ್ದಕ್ಕೆ ಅವರು ದ್ರೋಹಿ ಆಗಬೇಕಾ? ಸೈನಿಕರಿಗೆ 1 ರ್ಯಾಂಕ್ 1 ಪೆನ್ಷನ್ ಕೊಟ್ಟಿದ್ದಕ್ಕೆ ಅವ್ರು ದ್ರೋಹಿ ಆಗಬೇಕಾ? ಶೌಚಾಲಯ ಇಲ್ಲದೆ ಇದ್ದವರಿಗೆ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದ ಕಾರಣಕ್ಕೆ ಅವರು ದ್ರೋಹಿ ಆಗಬೇಕಾ? ಆರ್ಟಿಕಲ್ 370 ತೆಗೆದು ಅಲ್ಲಿಯ ಮಕ್ಕಳು ಕೂಡ ಸ್ವಾತಂತ್ರ್ಯೋತ್ಸವದ ದಿನ, ಗಣರಾಜ್ಯೋತ್ಸವದ ದಿನ ತ್ರಿವರ್ಣ ಧ್ವಜವನ್ನು ಹಿಡಿದು ಪೆರೇಡ್ ಮಾಡುವಂತೆ ವಂದೇ ಮಾತರಂ ಗೀತೆಯನ್ನು